ಇವತ್ತು ಮಹಾಶಿವರಾತ್ರಿ ಹೀಗಾಗಿ ಶಿವನ ದೇಗುಲಗಳಿಗೆ ಭಕ್ತಾದಿಗಳು ಅನೇಕ ಜನ ಬರ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ। ಹಾಸನದ ವಿರೂಪಾಕ್ಷೇಶ್ವರ ದೇವಸ್ಥಾನ ಕೂಡ ಭಕ್ತರಿಂದ ತುಂಬಿಕೊಳ್ತಾ ಇದೆ। ವಿರೂಪಾಕ್ಷನ ಸನ್ನಿಧಿಯಲ್ಲಿ ಅನೇಕ ಭಕ್ತರು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ। ಇವತ್ತು ಬೆಳಗ್ಗೆಯಿಂದ ಶಿವನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಭಕ್ತಗಣ। ಇಷ್ಟಲಿಂಗ ಪೂಜೆ, ಜಲಾಭಿಷೇಕ, ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ। ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ। ವಿಜಯನಗರ ಅರಸರ ಕಾಲದ ವಿರೂಪಾಕ್ಷ ದೇವಸ್ಥಾನ ಶಿವನ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಭಕ್ತರು। ಶಿವರಾತ್ರಿಯ ವೈಭವ ವಿಶೇಷ ಹೇಗಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಹಾಸನದ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಮೂಲಕ ಕಟ್ಟಿಕೊಟ್ಟಿದ್ದಾರೆ, ನೋಡೋಣ। ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆ, ಹಾಗಾಗಿ ಹಾಸನದ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಬೆಳಿಗ್ಗೆಯಿಂದ ನಡೀತಾ ಇರುವಂಥದ್ದು। ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮ ಬಲಭಾಗದಲ್ಲಿ ಈಗಾಗಲೇ ಶಿವನ ಭಕ್ತರು ಬೆಳಿಗ್ಗೆಯಿಂದಲೂ ಕೂಡ ಸರದಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನು ಕೂಡ ಈಗಾಗಲೇ ಪಡಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ। ಯಾಕಂತಂದರೆ ಇವತ್ತು ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ವಿವಿಧ ಬಗೆಯ ಪೂಜೆಗಳನ್ನು ಕೂಡ ಮಾಡ್ತಾರೆ। ಲಿಂಗ ಪೂಜೆ ಇರ್ಬೋದು, ಜೊತೆಗೆ ಇಷ್ಟ ಪೂಜೆ ಇರ್ಬೋದು, ಕೆಲವೊಂದು ಶಿವನಿಗೆ ಬೇಕಾದಂತಹ ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಾರೆ। ಅದರಲ್ಲೂ ನಗರ ಪ್ರದೇಶದಲ್ಲಿ ಮೊದಲನೇ ದೇವಸ್ಥಾನ ಇದು, ಹಾಗಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ಮಹಾಶಿವರಾತ್ರಿ ಪವಿತ್ರ ದಿನ। ಈ ದೇವಸ್ಥಾನ ವಿರೂಪಾಕ್ಷೇಶ್ವರ ದೇವಸ್ಥಾನ 913ನೇ ಇಸ್ವಿಯಲ್ಲಿ ನಿರ್ಮಾಣ ಆಗಿದೆ। 9ನೇ ಶತಮಾನದ ಮಧ್ಯಭಾಗದಲ್ಲಿ ಆಗಿರೋದು ಇದು। ಇದಕ್ಕೆ ವಿಜಯನಗರದ 15ನೇ ಶತಮಾನದಲ್ಲಿ ವಿಜಯನಗರದ ಅಚ್ಯುತರಾಯರು ಅಂತಿದ್ರು, ಅವರು 25 ಎಕರೆ ಜಮೀನು ಬಿಟ್ಟು ಈ ದೇವಸ್ಥಾನಕ್ಕೆ, ಅಲ್ಲಿ ಯಾವತ್ತು ರಥೋತ್ಸವ ಆಗೋದೋ ಹಂಪೆಯಲ್ಲಿ ಅವತ್ತೇ ಇಲ್ಲೂ ರಥೋತ್ಸವ ಆಗಬೇಕು, ಊರಿಗೆಲ್ಲ ಅನುದಾನ ಆಗಬೇಕು ಅಂತ ಮಾಡಿದರು। ಅದರಂತೆ ರಾಜರ ಕಾಲೆಲ್ಲ ಚೆನ್ನಾಗಿ ಮೆರೆದಿದೆ ಈ ದೇವಸ್ಥಾನ। ಆಮೇಲೆ 143 ಕುಟುಂಬಗಳನ್ನ ಇದು ಪೋಷಣೆ ಮಾಡ್ತಿತ್ತಂಥ ದೇವಸ್ಥಾನ ಇದು ರಾಜರ ಕಾಲದಲ್ಲಿ। ಆಮೇಲೆ ಇಲ್ಲಿ ವಿರೂಪಾಕ್ಷೇಶ್ವರ ಮೂಲದೇವರು, ಎಡಗಭಾಗದಲ್ಲಿ ಅಮ್ಮನವರು, ಇವತ್ತು ಕನ್ಯಾಕುಮಾರಿ ಅಲಂಕಾರ ಮಾಡಿದ್ದೀವಿ। ಇಲ್ಲಿ 1936ನೇ ಇಸ್ವಿಯಲ್ಲಿ ಶಂಕರಾಚಾರ್ಯ ಭವ್ಯವಾದ ಒಂದು ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ। ಅವರ ಕಾಲ್ಧೂಳು ಇಲ್ಲಿರೋವಂಥ ಸ್ಥಳ ಇದು। ಇಲ್ಲಿ ನೀವು 5 ನಿಮಿಷ 10 ನಿಮಿಷ ಜಾಸ್ತಿ ನಿಂತ್ಕೊಂಡ್ರು ಅವರ ಒಂದು ಪುಣ್ಯ ವಿಶೇಷ ನಿಮಗೂ ಬರುತ್ತೆ। ಇಲ್ಲಿ 125 ವರ್ಷದಿಂದ ಶಂಕರ ಜಯಂತಿ ಆಚರಣೆ ನಡ್ಕೊಂಬರ್ತಿದೆ। ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ವಿಶೇಷವಾದ ಏಕಾಂತ ಸೇವೆ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ಜಲಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷ ರುದ್ರಾಭಿಷೇಕ ಎಲ್ಲ ನಡೆಸಿದ್ದೀವಿ। ನಂತರ ಇವತ್ತು ಸಂಜೆ ಜಾವದ ಪೂಜೆ ಬಹಳ ಮುಖ್ಯ। ಇವತ್ತು ಸಂಜೆ 6:30ಕ್ಕೆ ಮೊದಲನೇ ಜಾವದ ಪೂಜೆ ಕ್ಷೀರಾಭಿಷೇಕ, ಎರಡನೇ ಜಾವದ ಪೂಜೆ ಮೊಸರಿನ ಅಭಿಷೇಕ 9ವರೆಗೆ, ಮಧ್ಯರಾತ್ರಿ 12ವರೆಗೆ ತುಪ್ಪ ಮತ್ತು ಜೇನುತುಪ್ಪದ ಅಭಿಷೇಕ, ಮರುದಿನದ ಬೆಳಗ್ಗೆ 3ವರೆಗೆ ಕಡೇ ಜಾವದ ಪೂಜೆ, ಆವಾಗ ಪಂಚಾಮೃತಾಭಿಷೇಕ, ಆಮೇಲೆ ಸ್ವರ್ಣವಲ್ಲಿ ಮಠಾಧೀಶರಿಂದ ಆಶೀರ್ವಾದ ತೊಗೊಂಡಿರೋಂತಹ ಒಟ್ಟುಗಳು ಬಂದು ಇವತ್ತು ಮಂತ್ರೋಕ್ತವಾಗಿ ಹೇಳಿ ವೇದೋಕ್ತವಾಗಿ ಪೂಜೆ ಮಾಡಿಕೊಡ್ತಿದ್ದಾರೆ ಕಡೆ ಜಾವದ್ದು। ಅದಾದ ನಂತರ ಸೂರ್ಯೋದಯ ಆದಮೇಲೆ ತುಪ್ಪದ ಅಭಿಷೇಕ ಮಾಡಿ ಮಹಾಶಿವರಾತ್ರಿಯ ಪೂಜಾ ಪುನಸ್ಕಾರಗಳೆಲ್ಲ ಸಂಪನ್ನಗೊಳ್ಳುತ್ತವೆ। ಮಾರನೇ ದಿವಸ ಮಧ್ಯಾಹ್ನ ಶಿವರಾತ್ರಿ ಸೇವಾ ಸಮಿತಿಯಿಂದ ಸಾವಿರಾರು ಜನಗಳಿಗೆ ಅನ್ನದಾನ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ। ಇದಿಷ್ಟು ಇಲ್ಲಿನ ಭಕ್ತರು, ಶಿವಭಕ್ತರು ಕೂಡ ಹೇಳುವಂಥ ಮಾತು। ಹಾಸನಕ್ಕೆ ಪುರಾತನವಾದಂತಹ ದೇವಸ್ಥಾನ, ಅದರಲ್ಲೂ ಹಾಸನ ನಗರ ಪ್ರದೇಶದಲ್ಲಿ ಇದೇ ಮೊಟ್ಟ ಮೊದಲನೇ ದೇವಸ್ಥಾನ। ಹಾಗಾಗಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶೇಷ ಪೂಜೆಯನ್ನು ಕೂಡ ಮಾಡ್ತೀವಿ, ಜೊತೆಗೆ ಭಕ್ತರು ಕೂಡ ಸಹಕರಿಸಬೇಕು। ಬೆಳಿಗ್ಗೆಯಿಂದಲೂ ಸರದಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನು ಕೂಡ ಮಾಡಲಿಕ್ಕೆ ಬಂದಿರುವಂಥದ್ದು। ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ। ನಿಂತ